ಸುನಗಾರ್, ರಾಮಗುಳ್ಳಿ ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮಾರುತಿ ಅಷ್ಟಗಿ. ಭಾರತೀಯ ಜನತಾ ಪಾರ್ಟಿ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಂದ ಪ್ರತಿಭಟಿಸಿ ಮನವಿಯನ್ನು ಸಲ್ಲಿಸಲಾಯಿತು. ಅಕ್ಟೋಬರ್ 1 ಸೋಮವಾರದಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ ಹೊಸಮನಿ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಮಾಡಿರುವ ಕಾಕ್ತಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದು ಸುನಗಾರ್ ಹಾಗೂ ರಾಮಗುಳ್ಳಿಯವರನ್ನು ಸ್ವಯಂ ದೂರು ದಾಖಲಿಸಿಕೊಂಡು ಬಂಧಿಸಬೇಕೆಂದು ತಿಳಿಸಿದರು. ಈ ಹಲ್ಲೆಯನ್ನು ಉದ್ದೇಶಪೂರ್ವಕವಾಗಿ ಮಾಡಿ ವಿಶ್ವವಿದ್ಯಾಲಯ ಸರ್ಕಾರಿ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಿದ್ದಾರೆ. ಈ ಘಟನೆಯಿಂದ ಪಾಲಕರು ತಮ್ಮ ಮಕ್ಕಳನ್ನು ವಿಶ್ವವಿದ್ಯಾಲಯಕ್ಕೆ ಕಳುಹಿಸಲು ಹೆದರುತ್ತಿದ್ದಾರೆ. ತಪ್ಪಿಸ್ಥರನ್ನು ಬಂಧಿಸಿ ಶಿಕ್ಷೆ ನೀಡುವುದರ ಮೂಲಕ ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಡೆದಂತೆ ನೋಡಿಕೊಳ್ಳಬೇಕು ಎಂದು ಬಿಜೆಪಿಯ ಮುಖಂಡ ಮಾರುತಿ ಅಷ್ಟಗಿ ತಿಳಿಸಿದರು. ಏನು ಸೋಮವಾರ ದಿವಸದಿಂದ ನಡೆದಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮೇಲೆ ದೊಡ್ಡ ಮಟ್ಟದ ಹಲ್ಲೆ ಆಯಿತು. ಆ ಹಲ್ಲೆಯಲ್ಲಿ ಕಾಕ್ತಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದು ಸುನಗಾರ್ ಮತ್ತು ರಾಮಗುಳಿ ಇವರೆಲ್ಲರೂ ಭಾಗವಹಿಸಿದರು. ಇವರೆಲ್ಲರೂ ಯಮಕನಮರಡಿ ಶಾಸಕ ಸತೀಶ್ ಜಾರಕಿಹೊಳಿಯವರ ಅಪ್ಪಟ ಬೆಂಬಲಿಗರು. ಅವರೆಲ್ಲರೂ ಹೋಗಿ ಅಲ್ಲಿದ್ದಂತಹ ಕುಲಸಚಿವರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆ ಹಲ್ಲೆಯನ್ನು ಸಮಸ್ತ ನಾಗರಿಕ ಸಮಾಜ ಖಂಡಿಸ್ತದೆ. ಯಾಕಂದ್ರೆ ಇದು ಅನಾಗರಿಕತ್ವದ ಒಂದು ಸಂಕೇತವಾಗಿದೆ. ಇಂಥ ಹಲ್ಲೆ ಆಗಬಾರ್ದಿತ್ತು. ಆದ್ರೆ ಈ ಹಲ್ಲೆ ನಡೆದರೂ ಸಹ ಇಂದಿನ ಸೋಮವಾರ ನಡೆದಂಥ ಹಲ್ಲೆ ಇವತ್ತಿಗೆ ಗುರುವಾರ, ಇವತ್ತಿನ ತನಕ ಒಬ್ಬ ವ್ಯಕ್ತಿಯನ್ನು ಯಾವುದೇ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲು ಮುಂದಾಗ್ತಾ ಇಲ್ಲ. ನಾನು ಕೇಳೋದು ಒಂದೇ ಪ್ರಶ್ನೆ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ನಿಮ್ಮ ಮೇಲೆ ಯಾರ ಒತ್ತಡ ಇದೆ? ನಿಮ್ಮನ್ನು ಯಾರ ಮರ್ಜಿಯನ್ನು ನೀವು ಕಾಯ್ತಾ ಇದ್ದೀರಿ? ಆದಷ್ಟು ಬೇಗ ಆ ಒಂದು ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನ ಬಂಧಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಮುಂದಿನ ದಿನಮಾನದಲ್ಲಿ ಇಂಥ ದೊಡ್ಡ ಘಟನೆಗಳು ಆಗದೇ ಇರುವ ರೀತಿಯಲ್ಲಿ ನೀವು ನೋಡ್ಕೋಬೇಕು. ನಾವು ಇವತ್ತು ಹೋರಾಟ ಮಾಡ್ತಿರುವುದು ಶಿಕ್ಷಣ ಸಂಸ್ಥೆಗಳ ಉಳಿವಿಗಾಗಿ. ಇವತ್ತು ನಾವು ಹೋರಾಟ ಮಾಡ್ತಿದ್ರು ನಮ್ಮ ಸಹೋದರ ಸಹೋದರಿಯರ ರಕ್ಷಣೆಗಾಗಿ. ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತಿನ ದಿವಸ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ನೀವು ಹೋಗಬೇಕಾದ್ರೆ ಎಷ್ಟೊಂದು ಭಯಭೀತರಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಯಾಕೆ ಹೇಳ್ತೀನಿ, ಪಾಲಕರು ನನ್ನ ಮಗಳಲ್ಲಿ ಹೋಗಿದ್ದಾಳೆ, ಹೊಳೆ ಬರ್ತಾಳೋ ಇಲ್ಲೋ ಅನ್ನುವಂತಹ ಒಂದು ಭೀತಿಯಲ್ಲಿದ್ದಾರೆ. ಇದಕ್ಕೆ ಅದನ್ನು ಆದಷ್ಟು ಬೇಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದರ ಬಗ್ಗೆ ಕ್ರಮವನ್ನು ತಗೋಬೇಕು. ಮತ್ತು ಶಾಸಕರನ್ನ ಕೇಳಲು ಇಚ್ಛೆ ಪಡ್ತೀನಿ, ನೀವು ಹೇಳ್ತೀರಿ ಯಾವುದೇ ರೀತಿ ಅಲ್ಲಿ ಹಲ್ಲೆ ಆಗಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿಲ್ಲ ಅಂತೇಳಿ. ನೂಕುನುಗ್ಗಾಟ ಆದ್ರೆ ಅಲ್ಲಿ ಕುರ್ಚಿ ಹೇಗೆ ಮುರಿತದೆ? ನಿಮ್ಮದೇ ಆದಂತ ಒಬ್ಬ ಅಭಿಮಾನಿ ಅಲ್ಲಿ ಇಬ್ಬರ ವಿದ್ಯಾರ್ಥಿಗಳನ್ನ ಹೊಡಿತಾ ಇದ್ದಾನೆ. ಅದು ವಿಡಿಯೋದಲ್ಲಿದೆ. ಅದನ್ನ ಒಂದು ಸ್ವಲ್ಪ ನೀವು ನೋಡ್ಬೇಕಾಗ್ತದೆ. ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇವೆರಡು ಬೆಳಗಾವಿ ಜಿಲ್ಲೆಯ ಎರಡು ಕಣ್ಣಿದ್ದಂಗ. ಆ ಕಣ್ಣು ಇವತ್ತು ಮುಚ್ಕೊಂಡು ಕುಂತ್ರೆ ಜನಸಾಮಾನ್ಯರ ಗತಿ ಏನು? ಜನಸಾಮಾನ್ಯರ ರಕ್ಷಣೆ ಹೊರೆಹೊರವರು ಯಾರು? ಯಾರಾದರೂ ಇವತ್ತು ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ರೆ ಆ ಹಲ್ಲೆಗೆ ಸಂಬಂಧಪಟ್ಟಂತಹ ಒಬ್ಬರನ್ನು ನೀವು ಬಂಧಿಸೋದಿಲ್ಲ ಅಂದ್ರೆ ನೀವು ಯಾರದೋ ಒತ್ತಡದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ಒತ್ತಡದಲ್ಲಿ ನೀವು ಕೆಲಸವನ್ನ ಮಾಡಬಾರ್ದು ಅಂತ ಹೇಳ್ತಾ ಇವತ್ತಿನ ದಿವಸ ನೀವು ಆದಷ್ಟು ಬೇಗ ಬಂಧಿಸದೆ ಹೋದ್ರೆ ಇನ್ನು ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತೌಸಿಫ್ ಫನಿಬಂದ್ ಬಂಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ. ತೌಸಿಫ್ ಅಲಾವುದ್ದೀನ್ ಫನಿಬಂದ್ ಬಂಧನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸೆಪ್ಟೆಂಬರ್ 27ರಂದು ಮಾರಿಹಾಳ್ ಗ್ರಾಮದ ಆಸಿಫ್ ಹುಸೇನ್ ಸಾಬ್ ಮುಲ್ಲಾ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ತೌಸಿಫ್ ಅಲಾವುದ್ದೀನ್ ಫನಿಬಂದ್ ಹಲ್ಲೆ ನಡೆದು 8 ದಿನಗಳಾದರೂ ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಇದೇ ಮುಂದುವರೆದಲ್ಲಿ ಜನಸಾಮಾನ್ಯರು ಬೀದಿಗೆ ಇಳಿದು ಹೋರಾಟ ಮಾಡುವುದಾಗಿ ಮನವಿ ಮುಖಾಂತರ ಎಚ್ಚರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆನಂದ್ ಬಡಿಗೇರ್, ಸಲೀಂ ಖಾನ್, ರವಿ ಹಿರೇಮಠ್, ರೇಷ್ಮಾ ಕಿತ್ತೂರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ನಗರದ ಹತ್ತಿರ ಇರುವ ಮಾರಿಯಾಳ ಗ್ರಾಮದಲ್ಲಿ ಏನು ಒಬ್ಬ ಆಸಿಫ್ ಮುಲ್ಲಾ ಅನ್ನುವಂಥ ಯುವಕನ ಮೇಲೆ ತೌಸಿಫ್ ಫನಿಬಂದ್ ಅನ್ನುವಂಥ ಒಬ್ಬ ರೌಡಿ ಒಂದು ಹಲ್ಲೆಯನ್ನು ಮಾಡಿ ತಲವಾರಿನಿಂದ ಹಲ್ಲೆ ಮಾಡಿದ. ಅದೃಷ್ಟವಶಾತ್ ಅವನಿಗೆ ಗೊತ್ತಾದ ನಂತರ ರಕ್ಷಿಸ್ಕೊಳ್ಳಕ್ಕೆ ಹೋದ ನಂತರ ಕೈಗೆ ಬಲವಾದ ಏಟು ಬಿತ್ತು, ಇಲ್ಲ ತಲೆಗೆ ಅವ್ನು ಹೊತ್ತು ಬಿದ್ದು ಈಗ ಮಾರಣಾಂತಿಕ ಹಲ್ಲೆ ಆಗಿತ್ತು. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿ ಈಗ ಚಿಕಿತ್ಸೆ ಪಡಿತಾ ಇದ್ದಾನೆ. ಈ ರೀತಿ ಅನೇಕ ಘಟನೆಗಳು ನಡೀತಾ ಇದ್ದಾವೆ. 8 ದಿನ ಆದರೂ ಕೂಡ ಈ ಒಬ್ಬ ದುಷ್ಕರ್ಮಿಯನ್ನು ಪೊಲೀಸ್ ಇಲಾಖೆ ಬಂಧಿಸಿಲ್ಲ. ಆವತ್ತಲೇ ಕೂಡಲೇ FIR ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಅವನನ್ನು ಬಂಧಿಸಿಲ್ಲ? ಇದರಲ್ಲೇನು ಪ್ರಭಾವ ಇದೆಯಾ ಅಥವಾ ಆಮಿಷ ಇದೆಯಾ ನಮಗೆ ಗೊತ್ತಿಲ್ಲ. ನಾವು ಹೇಳೋದು ರಾಜಕೀಯ ದ್ವೇಷ ಇರಲಿ, ವೈಯಕ್ತಿಕ ವೈಷಮ್ಯ ಇರಲಿ, ಈ ರೀತಿ ಘಟನೆಗಳಿಗೆ ಯಾರು ಕಾರಣರಾಗಿದ್ದಾರೆ
ಅಂಥವ್ರನ್ನ ಬಂಧಿಸಿದ್ರೆ ಜನರಲ್ಲಿ ಏನು ಆತಂಕ ಮೂಡ್ತಾ ಇದೆ. ನಾವು ಸುರಕ್ಷಿತವಾಗಿಲ್ಲ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ, ನಮ್ಮದೇ ಊರಲ್ಲಿ ನಾವು ಸುರಕ್ಷಿತ ಇಲ್ಲ ಅಂದರೆ ಯಾವ ರೀತಿ ನಾವು ಯಾರಿಂದ ರಕ್ಷಣೆಯನ್ನು ಅಪೇಕ್ಷೆ ಮಾಡಬೇಕನ್ನುವಂಥ ಒಂದು ಆತಂಕದಲ್ಲಿ, ದ್ವಂದ್ವದಲ್ಲಿ ಜನರಿದ್ದಾರೆ. ಇಂಥ ದುಷ್ಕರ್ಮಿಗಳು ಯಾರೇ ಇರಲಿ, ಮತ್ತು ಪರ್ಟಿಕ್ಯುಲರ್ ಆಗಿ ತೌಸಿಫ್ ಪಣಿಬಂದ್ ಏನಿದ್ದಾನೆ ಇಂಥವ್ರ ಮೇಲೆ ಕ್ರಮ ಜರುಗಿಸಿ, ಅವರು ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಿ. ಈಗ ಪ್ರಸ್ತುತ ಬೆಳಗಾವಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ ಬೆಳಗಾವಿ ಜಿಲ್ಲೆ ಹಾಗೂ ನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನು ಕ್ರಿಮಿನಲ್ಸು, ಕೊಲೆಗಡಕರು, ಸಮಾಜಘಾತಕರು, ದುಷ್ಕರ್ಮಿಗಳೆಲ್ಲ ನಿರ್ಭೀತವಾಗಿ ಅನಾಮತ್ತಾಗಿ ತಿರುಗಾಡ್ತಾ ಇದ್ದಾರೆ. ಜನಸಾಮಾನ್ಯರ ಮನಸ್ಸಿನಲ್ಲಿ ಆತಂಕ ಮೂಡಿದೆ. ಏನು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹಾಗೂ ಅವರಿಗೆ ಒಂದು ರಕ್ಷಣೆ ನೀಡಬೇಕಾದಂಥ ಕೆಲಸ ಮಾಡಬೇಕು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಆದರೆ ಪೊಲೀಸ್ ಇಲಾಖೆ ದುಷ್ಟರನ್ನ ರಕ್ಷಿಸುವಂಥ ಕೆಲಸ ಮಾಡ್ತಾ ಇದೆ. ಜನರ ಮನಗಳಲ್ಲಿ ಆತಂಕ ಮೂಡಿದೆ. ಈಗ ಏನು ಮಾರಿಹಾಳ್ ಗ್ರಾಮದಲ್ಲಿ ತೌಸಿಫ್ ಪಣಿಬಂದ್ ಅನ್ನುವಂಥ ಒಬ್ಬ ರೌಡಿ, ಇವನು ಆಸಿಫ್ ಮುಲ್ಲಾ ಎಂಬಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದ್ದಾನೆ. ಇವರೊಂದು ಜನಾಜಾ ತಗೊಂಡು ಹೋಗಬೇಕಾದ್ರೆ, ಹೆಣದ ಜೊತೆಯಲ್ಲಿ ಸ್ಮಶಾನಕ್ಕೆ ಹೋಗಬೇಕಾದ್ರೆ ತೌಸಿಫ್ ಮುಲ್ಲಾ ಅನಾಮತ್ತಾಗಿ ತೌಸಿಫ್ ಪಣಿಬಂದ್ ಆಸಿಫ್ ಮುಲ್ಲಾನ ಮೇಲೆ ತಲವಾರ್ನಿಂದ ಹಿಂದಿನಿಂದ ಬಂದು ಒಂದು ಅಟ್ಯಾಕ್ ಮಾಡ್ತಾನೆ. ಆವಾಗ ಅದೃಷ್ಟವಶಾತ್ ಪೆಟ್ಟು ಬಿದ್ದರೂ ಕೂಡ ಆಸಿಫ್ ಮುಲ್ಲಾ ಪ್ರಾಣಾಪಾಯದಿಂದ ಪಾರಾಗಿದ್ರೂ ತುಂಬ ದೊಡ್ಡ ಗಾಯ ಆಗಿದೆ. ಈಗ ಇಲ್ಲಿ ವಿಜಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದು ಒಂದು ಉದಾಹರಣೆ. ಇವರನ್ನು 8 ದಿನಗಳ ಕಳೆದರೂ ಇನ್ನೂವರೆಗೂ ಪೊಲೀಸ್ ಇಲಾಖೆ ಬಂಧಿಸಿಲ್ಲ, FIR ಮಾಡಿದ್ರು ಕೂಡ. ಯಾಕೆ ಇಂಥ ದುಷ್ಟರನ್ನ ರಕ್ಷಿಸ್ತಾ ಇದ್ದೀರಿ? ಜನರ ಮನಸ್ಸಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಇದೇ ರೀತಿ ನಾವು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದರೆ, ಕಾಯಿಪಲ್ಯ ಮಾರೋದು ಹೊಟ್ಟೆಪಾಡಿಗಾಗಿ ಅಂಥವ್ರನ್ನ ಬಂಧಿಸ್ತಾರೆ, ಹೊಡೆದು ಪಕ್ಕಕ್ಕೆ ನೂಗ್ತಾರೆ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವವರನ್ನ ಹಿಡಿದು ಒಳಗಡೆ ಹಾಕಿ ಅವ್ರ ಮೇಲೆ ಬೇರೆ ಬೇರೆ ಥರದ ಕೇಸ್ಗಳನ್ನು ಹಾಕಿ ಈ ಥರ ನ್ಯಾಯಕ್ಕಾಗಿ ದನಿ ಎತ್ತುವಂಥವ್ರ ದನಿನ ದಬಾಯಿಸಲಿಕ್ಕೆ ಪೊಲೀಸ್ ಇಲಾಖೆ ನೋಡ್ತದೆ. This is Channels Television's breaking news.